ಮುದ್ದು ರಾಮನ ದಶಾವತಾರದ ಎರಡನೆಯ ಸಂಕಲನ. ಇವು ದಶಾವತಾರಗಳು. ಎರಡನೆಯ ಸಂಕಲನದ ಹೆಸರು, ಅದರಲ್ಲಿ ಎರಡನೆಯ ಪ್ರಕರಣ ಇವತ್ತು. ಎರಡನೆಯ ಪ್ರಕರಣದಲ್ಲಿ ಶಿರೋನಾಮೆ ದೇವ ಕೃಪೆಗೆಣೆಯುಂಟೆ. ದೇವ ಕೃಪೆಗೆ ಎಣೆಯುಂಟೆ. ಯಾವುದಾದ್ರೂ ಹೋಲಿಕೆ ಉಂಟಾ ದೇವರ ಅನುಗ್ರಹಕ್ಕೆ? ಅದ್ಭುತವಾದಂಥ 109 ಚೌಪದಿಗಳು. ಪ್ರಾರಂಭದಲ್ಲಿ ಒಂದು ಪ್ರತ್ಯೇಕ ಚೌಪದಿಗಳನ್ನು ಬರೆದಿರಿಸ್ತಾರೆ ಶ್ರೀ ಶಿವಪ್ಪನವರು. ಇವನು ನಾನು ಓದ ಇಷ್ಟು ಅನಿಸ್ತಲ್ಲ, ನನಗೆ ಅದ್ಭುತ ಅನಿಸ್ತಲ್ಲ. ಎಲ್ಲ 109 ಚೌಪದಿಗಳಂದ್ರೆ ವೇದ, ಉಪನಿಷತ್ತು, ಮಂತ್ರಗಳು, ಸ್ತೋತ್ರಗಳು, ಶರಣರ ವಚನಗಳು, ದಾಸರ ಪದಗಳು, ಭಕ್ತಿಯ ಸೂತ್ರಗಳು ಎಲ್ಲವನ್ನೂ ಕ್ರೋಢೀಕರಿಸಿ ಇಲ್ಲಿಟ್ಟಿದ್ದಾರೋ ಏನೋ ಅನಿಸ್ಬಿಡ್ತು. ಎಲ್ಲರ ಸಾರವನ್ನು ತುಂಬಿಟ್ಟಿದ್ದಾರೋ ಏನೋ ಅನಿಸ್ಬಿಡ್ತು. ಪ್ರತಿಯೊಂದನ್ನು ಓದಬೇಕನ್ನಿಸ್ತದೆ. ಆದರೂ ಪ್ರಾತಿನಿಧಿಕವಾಗಿ ಒಂದು 10-14 ಚೌಪದಿಗಳನ್ನು ಮಾತ್ರ ನಾನಿಲ್ಲಿ ವಾಚಿಸ್ತಾ ಇದ್ದೇನೆ. ಮೊದಲು ಆ ಒಂದೇ ಒಂದು ವಚನವನ್ನು ಇಡ್ತಾರವರು ಆ ಶಿರೋನಾಮೆಯ ಕೆಳಗಡೆ. ಅಂಬರಕ್ಕೆ ಬೋದಿಗೆಯ ಕೊಟ್ಟು ನಿಲ್ಲಿಸಿದನಾರೋ. ಆಕಾಶ ಕೆಳಗೆ ಬಿದ್ದಿತ್ತು ಅಂತ ತಿಳ್ಕೊಂಡು ಒಂದು ಸಪೋರ್ಟ್ ಕೊಟ್ಟಿರ್ತಾನೆ, ಕಂಬ ಕೊಟ್ಟಿರ್ತಾನಂತ ದೇವರು. ಅಂಬರಕ್ಕೆ ಬೋದಿಗೆಯ ಕೊಟ್ಟು ನಿಲ್ಲಿಸಿದನಾರೋ. ಸಕಲ ತರುಲತೆಗೆ ಬೇರ ನಿತ್ತವರು ಯಾರೋ. ಹಾಲಿನಲ್ಲಿ ಮೊಸರು ಬೆಣ್ಣೆಯ ಇರಿಸಿದವರಾರೋ. ನಿತ್ಯ ಸತ್ಯವದಾರೋ ಮುದ್ದು ರಾಮ. ದೇವರ ಮಹಿಮೆ ಪ್ರತಿಯೊಂದು ವಚನದಲ್ಲಿ, ಪ್ರತಿಯೊಂದು ಚೌಪದಿಯಲ್ಲಿ ತುಂಬಿ ತುಳುಕ್ತಾ ಇದೆ. ದಾರಿ ತೋರುವನವನು ನೀ ಅಲೆದು ಕುಸಿದಾಗ. ಕುಳ್ಳಿರಿಸಿ ತೆಪ್ಪದಲ್ಲಿ ಒಯ್ಯುವನು ಅತ್ತ. ನಿಗಮ ಗೋಚರ ಮಹಿಮ ಜ್ಯೋತಿ ಚಂದ್ರಿಕೆ ಅವನೇ. ದೇವ ಜಗದಾಧಾರ ಮುದ್ದು ರಾಮ. ದೇವ ಜಗದಾಧಾರ ಮುದ್ದು ರಾಮ. ಆಮೇಲೆ ಅವರು ನಮ್ಮ ಪುರಾಣಗಳತ್ತ ಬರ್ತಾರವರು. ಶಬರಿ ಪ್ರೀತಿಯ ಪರಿಗೆ ರಾಮದರ್ಶನ ಭಾಗ್ಯ. ನರಸಿಂಹ ಪ್ರತ್ಯಕ್ಷ ಪ್ರಹ್ಲಾದ ಮೊರೆಗೆ. ಕೇಳಿ ದ್ರೌಪದಿ ಅಳಲ ಸತತ ಅಂಬರ ಕೊಡುಗೆ. ದೀನ ಜನ ಬಂಧು ಹರಿ ಮುದ್ದು ರಾಮ. ದೀನ ಜನ ಬಂಧು ಹರಿ ಮುದ್ದು ರಾಮ. ಮತ್ತು ನೋಡ್ರಿ, ಇವರ ಪಾಂಡವರ ಅಜ್ಞಾತವಾಸದ ಒಂದು ಪುಟ್ಟವಾದ ಹೆಂಗೆ ಚೌಪದಿ ಒಳಗಿದ್ದಾವೆ. ಹಿಡಿದ ಸಟ್ಟುಗೆ ಭೀಮ, ಗೆಜ್ಜೆ ಕಟ್ಟಿದ ಪಾರ್ಥ. ಮಾರುವೇಷದಿ ನಿಂತ ಬಾಗಿ ಧರ್ಮಸುತ. ಗೋವಳಿಗರಂತಾದರೋ ನಕುಲ ಸಹದೇವ. ಕೃಷ್ಣ ಲೀಲೆಯೋ ಲೀಲೆ ಮುದ್ದು ರಾಮ. ಕೃಷ್ಣ ಲೀಲೆಯೋ ಲೀಲೆ ಮುದ್ದು ರಾಮ. ಪ್ರಕೃತಿಯಲ್ಲಿ ಎಷ್ಟು ಅದ್ಭುತವಾದ ಆ ದೇವರು ತನ್ನ ಪ್ರಕೃತಿಯನ್ನು ನಿರ್ಮಿಸಿದಾನಂದ್ರೆ, ಬಾನಾಗಿ ಬೆಳಕಾಗಿ ಹೂವಾಗಿ ಕಂಪಾಗಿ ಕಡಲಾಗಿ ಅಲೆಯಾಗಿ ದೇವನಿಹನಲ್ಲಿ. ಯಾವ ರೂಪದಿ ಎಂತು ಬರುವನೋ ಕಣ್ಮುಂದೆ. ಬೆರಗು ಅಮರತೆ ಸತ್ವ ಮುದ್ದು ರಾಮ. ಗುರುವಿನ ಮಹತ್ವವನ್ನು, ಗುರು ಅಂದರೆ ದೇವರೇ ಅಂತ ಹೇಳ್ತದೆ. ಗುರುಚರಣ ಸ್ಪರ್ಶದಲ್ಲಿ ಭಯಭಕ್ತಿ ಸೇವೆಯಲಿ. ಇದೆ ವಿದ್ಯೆ ಸಂಪ್ರಾಪ್ತಿ ವಿನಯ ಸಂಸ್ಕಾರ. ಗುರು ಶಿಷ್ಯ ಸಂಬಂಧ
ನದಿ ಕಡಲ ಅನುಬಂಧ. ಓಹೋ, ಗುರು ಶಿಷ್ಯ ಸಂಬಂಧ ನದಿ ಕಡಲ ಅನುಬಂಧ. ಗುರುದೇವನ ಭಯವರ ಮುದ್ದು ರಾಮ, ಗುರುದೇವನ ಭಯವರ ಮುದ್ದು ರಾಮ. ಧ್ಯಾನ ಮಾಡಬೇಕು, ದೇವರು ಧ್ಯಾನ ಮಾಡ್ಕೋತಾ ಇರಬೇಕು ಅಂಥೇಳಿ. ದೇವ ಸನ್ನಿಧಿಯಲ್ಲಿ ಧ್ಯಾನಸ್ಥನಾಗುನಿ, ಬಯಸದೆಯ ಪರಿಣಾಮ ಸಲ್ಲಿಸಭೀಷ್ಟವನು. ಒಳಿತಿದ್ದರೀ ಭಾವ ಕೈಗೂಡುವುದು ಕಾರ್ಯ, ತಥಾಸ್ತು ಶಿವವರವೋ ಮುದ್ದು ರಾಮ. ಈ ಧ್ಯಾನದ ಭಾವ ಎಷ್ಟು ಅದ್ಭುತ ಇರ್ತಂದ್ರೆ, ಎಚ್ಚೆತ್ತ ಭಾವದಲ್ಲಿ ದೈವಾಂಶ ಪ್ರಜ್ಞೆ ಇದೆ, ಅನುಭಾವದೆತ್ತರದ ಅಮೃತ ಸ್ಪರ್ಶವಿದೆ, ಅಮರತೆಯ ಸನ್ನೆಯಿದೆ ಆ ದಿವ್ಯ ಬೆಳಕಲ್ಲಿ. ಧ್ಯಾನ ಜೀವನ ಜ್ಯೋತಿ ಮುದ್ದು ರಾಮ, ಧ್ಯಾನ ಜೀವನ ಜ್ಯೋತಿ ಮುದ್ದು ರಾಮ. ಪೂಜೆ ಮಾಡ್ತೇವೆ, ಅದು ಎಷ್ಟೊಂದು ಶುದ್ಧ ಮನಸ್ಸಿನಿಂದ ನಾವು ಪೂಜೆ ಮಾಡ್ತೀವಿ ಅನ್ನೋದು ಭಾಳ ಮುಖ್ಯದಂತ ಹೇಳ್ತಾರೆ. ಶ್ರೀಗಂಧ ಲೇಪಿಸುತ್ತ ಮಾಡಿ ಪುಷ್ಪಾರ್ಚನೆಯ, ಎಷ್ಟು ಪೂಜಿಸಿ ಏನು ದಯವಿಲ್ಲದನಕ. ಕರಣ ಶುದ್ಧಿಯೇ ಭಕುತಿ ಆಚಾರ ನೈವೇದ್ಯ, ಶ್ರೀಚರಣ ಸುಜ್ಞಾನ ಮುದ್ದು ರಾಮ, ಶ್ರೀಚರಣ ಸುಜ್ಞಾನ ಮುದ್ದು ರಾಮ. ಏನೇನು ಮಾಡ್ತಾನೆ ದೇವರು ಅಂತ, ಏನೇನು ಮಾಡಿಟ್ಟಾನ ದೇವರು. ಮೀನಿಗೀಜನು ಕಲಿಸಿ ಜಲವತಾ ಕರುಣಿಸಿದ, ತಾರೆ ಪುಂಜವ ರಚಿಸಿ ಚಲುಚಿತ್ರ ಬರೆದ. ಇತ್ತು ಹಕ್ಕಿಗೆ ರೆಕ್ಕೆ ಬಯಲ ಸಿರಿತಾ ತೆರೆದ, ತನುವಿಗುಸಿರನು ಎರೆದ ಮುದ್ದು ರಾಮ, ತನುವಿಗುಸಿರನು ಎರೆದ ಮುದ್ದು ರಾಮ. ಎಲ್ಲ ದೇವರಿಚ್ಛ, ನಾವು ಮಾಡ್ತೀವಿ ಅನ್ನೋ ಸುಳ್ಳು. ಹೆಂಗೆ ಹೇಳ್ತಾ ನೋಡಿ. ಕಡಿದ ತರು ಚಿಗುರುವುದು, ಒಡೆದ ಮನ ಕೂಡುವುದು, ಮುಗಿಲು ಮಳೆಗರೆಯುವುದು ದೈವ ಕೃಪೆಯಿಂದ. ಬಣಗು ಚಿಂತೆಗಳಳಿದು ಜೀವ ಹಸನಾಗುವುದು, ಮನದ ಹದ ದೈವೇಚ್ಛೆ ಮುದ್ದು ರಾಮ. ಯಾರು ಬೇಕಾದಿರಲಿ, ಯಾವ ದೇವ್ರು ಬೇಕಾ ದೇವ್ರು ನೀವು ಅರ್ಚನಾ ಮಾಡಿರಿ, ಪೂಜಾ ಮಾಡಿರಿ, ಏನು ಬೇಕಾದ್ರು ಮಾಡಿರಿ, ಅದು ಭಾಳ ಅತ್ಯಂತ ಭಕ್ತಿಯಿಂದ ಮಾಡಿರಿ ಅಂತ ಹೇಳ್ತದ್ದು. ಈಶನೋ ವೆಂಕಟನು ಪೂಜಿಸೋ ಮೂರ್ತಿಯನು, ನಾಮ ಯಾವುದೇ ಇರಲಿ ತತ್ವ ಅದು ಒಂದೇ. ಸಗುಣ ನಿರ್ಗುಣ ಪಂಥ ತೋರುವುದೊಂದೇ ದಾರಿ. ಸಗುಣ ನಿರ್ಗುಣ ಪಂಥ ತೋರುವುದೊಂದೇ ದಾರಿ. ನಾಥನೊಬ್ಬನೇ ಜಗದಿ ಮುದ್ದು ರಾಮ, ನಾಥನೊಬ್ಬನೇ ಜಗದಿ ಮುದ್ದು ರಾಮ. ಸ್ಮರಣೆ, ದೇವರ ಸ್ಮರಣೆ ಸದಾ ಆಗ್ತಾ ಇರಬೇಕು. ಅರಳುತ್ತಿರು ನೆನೆಯಂತೆ ಫಲಿಸಲಿಕೆ ಪರಿಣಾಮ, ಕರಗುತ್ತಿರು ಅರಗಂತೆ ದೈವ ನೆನಹಿನಲಿ. ದೈವ ಅಂದರೆ ದೇವರಿಲ್ಲೇ. ತುಂಬಿಕೋ ಮನದಲ್ಲಿ ಆರಾಧನಾ ಭಾವ, ಅಡಿಗಡಿಗೆ ನೆನೆ ಹರಿಯ ಮುದ್ದು ರಾಮ. ಮಿಸ್ಕೊಮ್ಮೆ ಅಡಿಗಡಿಗೆ ನೆನೆ ಹರಿಯ ಮುದ್ದು ರಾಮ. ರಾಮನ ವರ್ಣನ ನೋಡ್ರಿ ಇಲ್ಲೇ. ದುಷ್ಟ ಶಿಕ್ಷಕನಾದ ಶಿಷ್ಟ ರಕ್ಷಕನಾದ ರಾಮ ಪುರುಷೋತ್ತಮನೋ ನ್ಯಾಯಪಾಲಕನೋ. ಬರುವಲ್ಲ ಪೀಳಿಗೆಗೆ ಆದರ್ಶ ದರ್ಶಕನು, ನಮಿಸೋ ಸೀತಾಪತಿಗೆ ಮುದ್ದು ರಾಮ. ಮತ್ತಿನ್ನೊಂದು ಶ್ರೀರಾಮನ ಒಂದು ಆ ಗುಣಗಳ ವರ್ಣನೆ. ಸತ್ಯ ಕಂಕಣಬದ್ಧ ವಚನ ಪಾಲನ ಶುದ್ಧ, ಸಂವೇದನಾಶೀಲ ಸುಂದರಾಕಾರ, ಸೌಮ್ಯ ಚಾರು ಪ್ರಸನ್ನ ತೇಜಸ್ವಿ ಕುಲ ತಿಲಕ. ನಮೋ ಪ್ರಭು ಶ್ರೀರಾಮ ಮುದ್ದು ರಾಮ. ಏನು ಮತ್ತೆ ಪ್ರಕೃತಿ ಹತ್ರ ಹೋಗ್ತಾರೆ.
ಬಾನಿನಲಿ ನೀರಿರಲಿ ಹೂವಿನಲಿ ಕಂಪಿರಲಿ ಹಿರಿದು ಏನೇನಿದೆಯೋ ಅದು ದೇವ ಕೊಡುಗೆ. ಮಹತಿ ಔನ್ನತ್ಯವನ್ನು ಕಂಡೊಡನೆ ತಲೆಬಾಗು, ಮಹತಿ ಔನ್ನತ್ಯವನ್ನು ಕಂಡೊಡನೆ ತಲೆಬಾಗು. ಅಬ್ಬಾ, ಅತಿಶಯವೇ ಶ್ರೀರಕ್ಷೆ. ಎಲ್ಲಿ ಮಹತ್ವಾದ ಇದು ಇದೆ, ಎಲ್ಲಿ ಶ್ರೇಷ್ಠತನ ಇದೆ, ಅತಿಶಯವೇ ಶ್ರೀರಕ್ಷೆ ಮುದ್ದು ರಾಮ. ಇನ್ನು ಕೊನೆಯದು ಇವತ್ತಿಂದು, ಯಾವ ರೂಪದಿ ದೇವ ಕರುಣೆ ತೊರೆ ಹರಸುವನೋ, ಬೊಗಸೆಯಲಿವರೆ ಪಡೆದು ಸವಿದು ಸುಖಿಸುತ್ತಿರು. ಗೊಣಗದಿರು ಆದಷ್ಟು ಅದುವೆ ಇಹ ಪರಭಾಗ್ಯ, ಸಲಿಸು ವಂದನೆ ಹರಿಗೆ ಮುದ್ದು ರಾಮ, ಸಲಿಸು ವಂದನೆ ಹರಿಗೆ ಮುದ್ದು ರಾಮ. ಮತ್ತೆ ನಾಳೆ ಮುದ್ದು ರಾಮನ ಅರಿವು ಬರುತ್ತದೆ.